ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಚಾರ ರೇಷನ್ ಕಾರ್ಡಿನ ವಿಚಾರ. ಸೊ ತುಂಬಾ ಜನ ಆಕ್ಚುಲಿ ರೇಷನ್ ಕಾರ್ಡಿನ ಬಗ್ಗೆ ಅಪ್ಡೇಟ್ಸ್ ಗಳಿಗೆ ವೇಟ್ ಮಾಡ್ತಾ ಇದ್ರಿ. ಅಂಡ್ ನಾನು ಹೇಳಿದೆ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದಷ್ಟು ಚೇಂಜಸ್ ಆಗಬಹುದು, ಮಾರ್ಚ್ ಅಲ್ಲಿ ಕೆಲವೊಂದಷ್ಟು ಥಿಂಗ್ಸ್ ಗಳನ್ನ ಎಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದರ ಬಗ್ಗೆ ಈಗ ಒಂದು ಅಪ್ಡೇಟ್ ಬಂದಿದೆ. ಏನು ಅಂತ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ತಿಂಗಳು ಮಾರ್ಚ್ ಅಲ್ಲಿ ನಮ್ಗೆ KYC ಮಾಡಿಸ್ಕೊಳ್ಳೋದಿಕ್ಕೆ, ತಿದ್ದುಪಡಿ ಮಾಡಿಸ್ಕೊಳ್ಳೋದಿಕ್ಕೆ ಎಲ್ಲಾನು ಲಾಸ್ಟ್ ಡೇಟ್ ನ ಗವರ್ಮೆಂಟ್ ಕಡೆಯಿಂದ ಕೊಟ್ಬಿಟ್ಟಿದ್ರು. ಇಷ್ಟು ದಿನದಲ್ಲಿ ಮಾಡ್ಸಿಲ್ಲ ಅಂತಂದ್ರೆ ನಾವು ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂತೆಲ್ಲ ತಿಳಿಸಿದ್ರು. ಆದ್ರೆ ಈಗ ಈ ವಿಚಾರನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಕೂಡ ನೀವು KYC ತಿದ್ದುಪಡಿ ಎಲ್ಲ ಮಾಡಿಸ್ಕೋತೀನಿ ಅಂತ ಅಂದ್ರೆ ನಿಮ್ಗಳಿಗೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಯಾರಾದ್ರೂ ಕರೆಕ್ಷನ್ಸ್ ಗಳನ್ನ ಮಾಡಿಸ್ಕೋಬೇಕು ಅಂತ ಇದ್ರೆ ಈಗ್ಲೂ ನಿಮ್ಗೆ ಕಾಲಾವಕಾಶನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ KYC ಅಂತ ಅಂದ್ರೆ ಏನು, ನೀವು ಮನೇಲಿರುವಂತವ್ರು ಎಲ್ಲರೂ ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬಿಟ್ಟು ರೇಷನ್ ಡಿಪೋಗಳಿಗೆ ಹೋಗಿ ತಮ್ಮ ಇಂಪ್ರೆಷನ್ ನ ಕೊಟ್ಟು ಬರ್ಬೇಕು. ಅದು KYC. ಮನೆಯಲ್ಲಿ ಎಲ್ಲಾರು ಇದೀವಿ, ಎಲ್ಲಾರು ಬದುಕಿದೀವಿ, ಯಾರು ತೀರೋಗಿರೋರು ಇಲ್ಲ, ರೇಷನ್ ಕಾರ್ಡ್ ಇಂದ ಹೆಸರು ತೆಗೆಯುವಂತವ್ರು ಯಾರು ಇಲ್ಲ ಅಂದ್ರೆ ಆ ರೇಷನ್ ಕಾರ್ಡ್ ಅಲ್ಲಿ ಯಾರ್ದೆಲ್ಲ ಹೆಸರುಗಳಿದಾವೆ, ಯಾರ್ದೆಲ್ಲ ಫೋಟೋಗಳಿದಾವೆ, ಅವರೆಲ್ಲರೂ ಪ್ರತಿಯೊಬ್ರು ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ಬಿಟ್ಟು ರೇಷನ್ ಡಿಪೋಗಳಲ್ಲಿ ತಮ್ಮ ಇಂಪ್ರೆಷನ್ ಮುಖಾಂತರ KYC ನ ಮಾಡಿಸ್ಕೋಬೇಕು. ತಿದ್ದುಪಡಿಯಲ್ಲಿ ಏನಾದ್ರೂ ಅವಕಾಶಗಳು ಯಾವ ತರ ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಹೆಸರು ಬದಲಾವಣೆ ಅಂದ್ರೆ ಇವಾಗ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಇನಿಷಿಯಲ್ ಮಿಸ್ಟೇಕ್ ಆಗಿರುತ್ತೆ, ಇದನ್ನ ಸರಿ ಮಾಡಿಸ್ಕೋಬಹುದು. ಹೊಸ ಸದಸ್ಯರ ಹೆಸರನ್ನ ಸೇರ್ಪಡೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಯಾರಾದ್ರೂ ಡೆತ್ ಆಗಿದ್ದಾರೆ ಅಂದ್ರೆ ಅವ್ರ ಹೆಸರನ್ನ ತೆಗಿಬಹುದು. ಇವಾಗ ಹೊಸದಾಗಿ ಮದುವೆ ಆಗಿ ಸೊಸೆ ಮನೆಗೆ ಬಂದಿದ್ದಾಳೆ, ಅವ್ಳ ಹೆಸರನ್ನ ಹಾಕ್ಬೇಕು ಅಂತಿದ್ರೆ ಆ ಹೆಸರನ್ನ ನೀವು ಅಲ್ಲಿಗೆ ಸೇರಿಸಬಹುದು. ಅಡ್ರೆಸ್ ಚೇಂಜ್ ಮಾಡಿಸ್ಕೋಬಹುದು, ಡೇಟ್ ಆಫ್ ಬರ್ತ್ ಕರೆಕ್ಷನ್ ಚೇಂಜಸ್ ಮಾಡಿಸ್ಕೋಬಹುದು. ಆಮೇಲೆ ಇನ್ನೊಂದೇನು ಅಂದ್ರೆ, ತುಂಬಾ ಹಳೇ ಫೋಟೋ ಇರುತ್ತೆ ನಿಮ್ದು ರೇಷನ್ ಕಾರ್ಡ್ ಅಲ್ಲಿ, ಫೋಟೋ ಬೇಡ ಚೆನ್ನಾಗಿಲ್ಲ, ಇವಾಗ ಲೇಟೆಸ್ಟ್ ಆಗಿರೋ ಫೋಟೋನ ಹಾಕ್ಸೋಣ ಅಂತಂದ್ರೆ ಅದಕ್ಕೂ ಅವಕಾಶ ಇದೆ. ಫೋಟೋ ಕೂಡ ನೀವು ಚೇಂಜ್ ಮಾಡಬಹುದು. ಆ ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಇದಾರೆ ಎಲ್ಲರಿಗೂ ಅವಕಾಶ ಇದೆ. ಬರೀ ಮುಖ್ಯಸ್ಥರೇ ಮಾಡ್ಬೇಕು ಅಂತ ಏನಿಲ್ಲ. ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಹೆಸರಿದೆ ಇವರೆಲ್ಲರೂ ಮಾಡಿಸ್ಕೋಬಹುದು. ಸೊ ನೀವು ಇದನ್ನ ಮಾಡಿಸ್ಕೊಳ್ಳೋದಕ್ಕೆ ಬೆಂಗಳೂರು ಕರ್ನಾಟಕವನ್ಗೆ ಹೋಗ್ತೀರಾ, KYC ಮಾಡಿಸ್ಕೊಳ್ಳೋದಕ್ಕೆ ರೇಷನ್ ಡಿಪೋಗಳಿಗೆ ಹೋಗ್ತೀರಾ. ಎರಡು ಬೇರೆ ಬೇರೆ ಜಾಗಗಳಿಗೆ, ಬೇರೆ ಬೇರೆ ವಿಚಾರಗಳಿಗೆ ಹೋಗ್ತೀರಾ. ಎಲ್ಲ ಒಂದೇ ಕಡೆ ಹೋಗ್ಬಿಡಿ. ಸೊ ಆಗೋದಿಲ್ಲ. ಎಲ್ಲಿ ಏನ್ ಕೊಟ್ಟಿದ್ದಾರೆ ಅಲ್ಲೇನೆ ಮಾಡ್ಕೊಡುವಂತದ್ದು. ಅಂಡ್ ಇನ್ನ ರೇಷನ್ನಿನ ಬಗ್ಗೆ, ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಪಡೆಯುವ ವಿಚಾರದ ಬಗ್ಗೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದೇನು, ಏಪ್ರಿಲ್ ತಿಂಗಳಿಂದ ನಮ್ಗೆ ಇಂದಿರಾ ಕಿಟ್ಟು ಸಿಗೋದಿಕ್ಕೆ ಶುರುವಾಗತ್ತೆ ಅಂತ. ಆದ್ರೆ ಇವತ್ತು ತಾರೀಕು ಆಲ್ರೆಡಿ ನಮ್ಗೆ 10ನೇ ತಾರೀಕು ಆಗೋಗಿ ಮುಂದಕ್ಕೆ ಬಂದಾಗಿದೆ. ಇನ್ನೂ ನಮಗೆ ಇಂದಿರಾ ಕಿಟ್ ಬಗ್ಗೆ ಮಾಹಿತಿ ಇಲ್ಲ. ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು. ಆಕ್ಚುಲಿ ಏಪ್ರಿಲ್ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು 10ನೇ ತಾರೀಕು ಆಗ್ತಾ ಇದ್ದಂಗೆ ನಮ್ ಜನ ರೇಷನ್ ಡಿಪೋಗಳ ಮುಂದೆ ಲೈನ್ ಅಲ್ಲಿ ನಿಂತಿರ್ತಾರೆ. ಸೊ ಯಾವ ಒಂದು ಜಿಲ್ಲೆಗೆ ಬೈ ಚಾನ್ಸ್ ಏನಾದ್ರೂ ಇಂದಿರಾ ಕಿಟ್ ಏನಾದ್ರೂ ವಿತರಣೆ ಆಗಿದ್ರೆ ಯಾವ ಜಿಲ್ಲೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಏನಾದ್ರೂ ಬಂದಿದೆ ಅಂತ ಅಂದ್ರೆ, ನನಗ್ ಗೊತ್ತಿರೋ ಹಾಗೆ ಸದ್ಯದ ಮಟ್ಟದಲ್ಲಿ ಇಂದಿರಾ ಕಿಟ್ ವಿತರಣೆ ಈ ತಿಂಗಳು ಕೂಡ ಮಾಡ್ಲಿಲ್ಲ ಗೌರ್ಮೆಂಟ್. ಕಾರಣ ಏನು ಅಂತ ಕೇಳಿದ್ರೆ, ಬೈ ಎಲೆಕ್ಷನ್ ನಡೀತು, ಇನ್ನ ಅದ್ರದ್ದೆಲ್ಲ ಆಗ್ಬೇಕು, ಸೆಟಲ್ಮೆಂಟ್ ಆಗ್ಬೇಕು, ಅದೆಲ್ಲ ಯಾರು ಗೆದ್ರು ಅಂತ ಗೊತ್ತಾಗ್ಬೇಕು. ಇದೆಲ್ಲ ರೀಸನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಗೌರ್ಮೆಂಟ್ ಕೊಡುತ್ತೆ. ಸೊ ಇಂದಿರಾ ಕಿಟ್ಟು ಎಕ್ಸ್ಪೆಕ್ಟೇಷನ್ ಏಪ್ರಿಲ್ ತಿಂಗಳಲ್ಲಿ ಏನಿತ್ತು ಅದಕ್ಕೆ ನಿರಾಸೆ ಬಿದ್ದಿರುವಂತದ್ದು. ಸೊ ಈ ತಿಂಗಳು ಕೂಡ ನಿಮ್ಗೆ ಇಂದಿರಾ ಕಿಟ್ ವಿತರಣೆ ಇಲ್ಲ. ಮಾಮೂಲಿ 10 kg ಅಕ್ಕಿನ ಕೊಡ್ತಾರೆ. 5 ರಾಜ್ಯ 5 ಕೇಂದ್ರ ಸರ್ಕಾರದ ಅಕ್ಕಿ ಏನಿದೆ ಅದು ಕಂಟಿನ್ಯೂಷನ್ ಆಗ್ತಾ ಇದೆ. ಸೊ ಮತ್ತೆ ಎಲ್ಲರಿಗೂ ಒಂದು ಡಿಸಪಾಯಿಂಟ್ಮೆಂಟ್ ಅಂತೂ ಖಂಡಿತ ಆಗಿದೆ. ಯಾಕಂದ್ರೆ ಏಪ್ರಿಲ್ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಎಲ್ಲರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಮತ್ತೆ ನಿರಾಸೆ ಮಾಡಿದ್ದಾರೆ. ಇನ್ನು ಅನ್ನಭಾಗ್ಯದ್ದು 2 ಕಂತಿನ ಹಣ ಬಗ್ಗೆ ಯಾವ್ದೇ ರೀತಿಯಾಗಿರುವಂತ ಮಾಹಿತಿಗಳಿಲ್ಲ. ಅದ್ರ ಬಗ್ಗೆ ಯಾರು ಇನ್ನು ಮಾತಾಡ್ತಾನೂ ಇಲ್ಲ. ಅದ್ ಬರುತ್ತೋ ಇಲ್ವಾ ಅದನ್ನು ಗೊತ್ತಿಲ್ಲ ನಮ್ಗಳಿಗೆ. ಏನಾದ್ರೂ ಅಪ್ಡೇಟ್ ಕೊಟ್ರೆ ಗೌರ್ಮೆಂಟ್ ಖಂಡಿತ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ರೇಷನ್ ಕಾರ್ಡ್ ಎಕ್ಸ್ಟೆನ್ಷನ್ ಆಗಿದೆ, ಮತ್ತೆ ಇಂದಿರಾ ಕಿಟ್ ವಿತರಣೆ ಈ ತಿಂಗಳು ಕೂಡ ಆಗ್ಲಿಲ್ಲ. ಇದೆರಡು ಅಪ್ಡೇಟ್ ಗಳಿದೆ. ಯಾರಿಗಾದ್ರೂ ಯಾವ ಜಿಲ್ಲೆಗಾದ್ರೂ ಇಂದಿರಾ ಕಿಟ್ ವಿತರಣೆ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಪ್ಪ. ಬೆಂಗಳೂರಲ್ಲಂತೂ ಎಲ್ಲೂ ಕೊಡ್ತಾ ಇರೋದನ್ನ ನಾನು ನೋಡ್ತಾ ಇಲ್ಲ. ಸೊ ಬೇರೆ ಜಿಲ್ಲೆಗಳೆಲ್ಲಾದ್ರೂ ಕೊಟ್ಟಿದ್ರೆ ಇಂದಿರಾ ಕಿಟ್ಟು ಯಾವ ಜಿಲ್ಲೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಟ್ಲೀಸ್ಟ್ ಒಂದ್ ಜಿಲ್ಲೆಗಾದ್ರೂ ಬಂತು ಅಂತ ಖುಷಿ ಪಡೋಣ. ನೆಕ್ಸ್ಟ್ ಏನಾದ್ರೂ ಆಗುತ್ತಾ, ಏನಾದ್ರೂ ಅಪ್ಡೇಟ್ಸ್ ಗಳನ್ನ ಕೊಡ್ತಾರ ಅಂತ ಹೇಳಿ ಕಾದ್ ನೋಡೋಣ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ ಗಳು. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.